ಸೊ ಇದು ಸೂಕ್ಷ್ಮ ವಿಶೇಷ. ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನನ್ನ ಪ್ರಶ್ನೆ ದಿಲೀಪ್ ಕುಮಾರ್ ಅವ್ರಿಗಿರುತ್ತೆ. ದಿಲೀಪ್ ಕುಮಾರ್ ಅವರೇ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ದರ್ಶನ್ ಅವ್ರ ಬಗ್ಗೆ ಮಾತ್ರ ಇಲ್ಲಿ ಮಾತನಾಡೋದಾದರೆ, ಇನ್ ಜನರಲ್ ಆಗಿ ಓವರ್ ಆಗಿ ಇಲ್ಲಿ ವಿನಯ್ ಪಾತ್ರ ಏನು, ಪವನ್ ಪಾತ್ರ ಏನು, ರಾಘವೇಂದ್ರ ಪಾತ್ರ ಏನು, ಇದೊಂದು ಭಾಗ. ಬೇಲ್ಗೆ ಅರ್ಜಿಯನ್ನು ಹಾಕೊಂಡಿರೋದು ಅತಿ ಮುಖ್ಯವಾಗಿ ಈ ಪ್ರಕರಣದ ಈ ಕ್ಷಣಕ್ಕೆ ನಾನು ಎಲ್ಲರೂ ಅರ್ಜಿಯನ್ನು ಹಾಕ್ಕೊಂಡಿರ್ತಾರೆ. ದರ್ಶನ್ ಅಂತ ಬಂದಾಗ ಇವರು ಓವರಾಲ್ ಆಗಿ ಯಾರ್ಯಾರಿದ್ರು, ಹೆಂಗೆ ಸಂಚು ಮಾಡಿದ್ರು, ಏನು ಮಾಡಿದ್ರು ಅಂತ ಬಂದಾಗ ದರ್ಶನ್ ಮೇ ಡಿನೇ, ನನಗೇನು ಪಾತ್ರಗಳ ಸ್ವಾಮಿ, ಇಷ್ಟೊಂದು ಜನ ಇವರೆಲ್ಲ ಸಂಚು ಮಾಡ್ಕೊಂಡಿದ್ರು ಅಂತ ಹೇಳಿ ನಾನು ಆ ಸ್ಪಾಟಿಗೆ ಏನೋ ಬೈ ಚಾನ್ಸ್ ಬಂದೆ ಅನ್ನೋ ಕಾರಣಕ್ಕೆ ನಾನು ಬೇಲ್ ರಿಜೆಕ್ಟ್ ಮಾಡೋ ಸರಿಯೇ, ನಾನು ಕೊಲೆ ಮಾಡಿದೆ ಅಂತ ಕನ್ಕ್ಲೂಷನ್ ಬರೋ ಸರಿಯೇ ಅಂತ ಕೇಳಬಹುದಲ್ವಾ ಅಂತ. ಸರ್ ಕೇಳ್ಬೋದು. ಎಸ್ ಪಿ ಪಿ ಅವರು ಎಷ್ಟೊಂದು ಜನದ ಹೆಸರು ಹೇಳ್ತಾ ಇದ್ದಾರೆ ಇಲ್ಲಿ. ಹೌದು, ಯಾಕಂದರೆ ಈ ಕೃತ್ಯ ಒಬ್ಬ ಅಪರಾಧಿಯಿಂದ ಆಗಿಲ್ಲ. ಕರೆಕ್ಟ್. ಇದು ಎಲ್ಲರ ಸಹಭಾಗಿತ್ವದಿಂದ ಈ ಕೃತ್ಯ ಆಗಿದೆ. ಹಾಗಾಗಿ ಎಸ್ ಪಿ ಪಿ ಅವರು ಎಲ್ಲರೂ ರೋಲ್ ಏನೇನಿದೆ ಅದನ್ನು ಅವರು ಕೊಂಡಿ ಸೇರಿಸ್ಕೊಂಡು, ಹೌದು ಕನೆಕ್ಟಿಂಗ್ ಮೊದಲು ಕೊಂಡಿ ಬಿಚ್ಚಿದ್ನ ಇವಾಗ ಸೇರಿಸ್ಕೊ ಬರ್ತಾ ಇದ್ದಾರೆ. ಹಾಗಾಗಿ ಕೋರ್ಟು ನನ್ನ ಪಾತ್ರ ಏನು ಇಲ್ಲ ಅಂದ ಮಾತ್ರಕ್ಕೆ ಬೇರೆಯವ್ರು ಏನು ಹೇಳಿದ್ದಾರೆ, ಬೇರೆಯವ್ರು ಏನು, ಇವ್ರದ್ದು ಎಷ್ಟಿದೆ ಪಾತ್ರ ಅದರಲ್ಲಿ ಅನ್ನೋದು ಮುಖ್ಯ. ಓಕೆ, ನೀವು ಆ ಥರ ತಿಳ್ಕೊಂಡು ಹೋದರೆ ಎಲ್ಲರೂ ಮಾಡಿರೋದೇ ಡಿ ಬಾಸ್ಗೆ. ಓಕೆ, ಎಲ್ಲರೂ ಮಾಡಿರೋದು ಡಿ ಬಾಸ್ಗೋಸ್ಕರನೇ ಅಲ್ವಾ? ಅವ್ರ ಅಭಿಮಾನಕ್ಕೋಸ್ಕರ ಅಥವಾ ಅವರಿಂದ ಶಾಬಾಸ್ಗಿರಿಯನ್ನು ಪಡ್ಕೊಳಕ್ಕೋಸ್ಕರ? ಅದು ನಿಮ್ಮ ವಾದ, ಅದು ಅಂದ ಅಭಿಮಾನ, ಅದು ನಿಮ್ಮ ವಾದ ಸರ್, ಅದು ನಿಮ್ಮ ವಾದ, ನೀವು ಹೇಳ್ತಾ ಇದ್ದೀರಾ ಅದು ಅಷ್ಟೇನೆ, ಆಯಿತಾ? ಆದರೆ ಇಲ್ಲಿ ನೀವು ಪ್ರತಿಯೊಬ್ಬನ ವ್ಯಕ್ತಿಯನ್ನು ನೀವು ರೋಲ್ ನೋಡ್ತಾ ಹೋದರೆ ಒಂದು ಸಾವಿಗೆ ನೀವು ನ್ಯಾಯ ಕೊಡೋದು ಯಾರು? ಎಲ್ಲರೂ ಇದೇ ರೀತಿ ನೀವು ಹೇಳಿ ತಪ್ಪಿಸ್ಕೊಳ್ಳಿ. ನಾನೇನು ಇಲ್ಲ ಸ್ವಾಮಿ, ಅವ್ರು ಹೇಳಿದ್ರಂತ 4 ಒದ್ದೆ, ನಾನು ಬಂದೆ, ಇಲ್ಲ ಬುದ್ಧಿ ಹೇಳ್ಬಿಟ್ಟು 4 ಹೊಡೆದೆ, ಇಲ್ಲ ನಾನು ಏನೋ ಫುಲ್ಲು ನಮ್ಮ ಬಾಸ್ಗೆ ಹಿಂಗೆ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರೆಂಟ್ ಕೊಟ್ಟೆ, ನಾನೇನು ಜಾಸ್ತಿ ಮಾಡಿಲ್ಲ, ನಾನು ಸ್ವಲ್ಪ ಹಾಕ್ಕೊಂಡು ಗುದ್ದೆ, ನಾನು ಹಾಕ್ಕೊಂಡು ಜಜ್ದೆ, ಅಷ್ಟೇ, ಇನ್ನೇನು ಮಾಡಿಲ್ಲ ಅಂತ ಎಲ್ಲ ಹೇಳ್ತೇವೆ. ಹೋದರೆ 14 ಜನ ಹೇಳ್ತಿದ್ದವನು ಹೋದ ಅಂತ, ಬರೀ 17 ಇಂಜುರಿ ಆಗಿದೆ, ನಾವೇನು ಮಾಡಿಲ್ಲ ಅಂತಂದರೆ ಅದು ಎಲ್ಲರೂ ನಾನು ನಿರಪರಾಧಿ ಅಂತಲೇ ಹೇಳೋದು. ಓಕೆ, ಯಾರೋ ಅಪರಾಧ ಮಾಡಿದ್ದೀನಿ ಅಂತ ಹೇಳೋದಿಲ್ಲ. ಆದರೆ ಕೋರ್ಟ್ ಏನು ಗಮನಿಸುತ್ತೆ ಅಂದರೆ ಓವರಾಲ್ ಏನಾಗಿದೆ ಇವಾಗ. ಓಕೆ, ವ್ಯಕ್ತಿ ಸತ್ತಿದ, ನಾನು ಯಾಕೆ ಜಾಮೀನು ಕೊಡಬೇಕು? ಒಬ್ಬ ವ್ಯಕ್ತಿಯ ಸಾವು ಅದನ್ನು ಎತ್ಕೊಬಂಡು ಇವಾಗ ವಾಪಸ್ ಕೊಡ್ಲಿಕ್ಕೆ ಇವ್ರ ಕೈಲಿ ಆಗುತ್ತಾ? ನಾನು ಜಾಮೀನು ಬಿಟ್ಟರೆ ಓಕೆ, ಅದು ಒಂದು ಅಂದರೆ ಕೋರ್ಟ್ ಅಭಿಪ್ರಾಯ ಪಡ್ಬೋದು. ಯಾಕಂದರೆ ವಾಲಂಟ್ರಿ ಒಂದು ಆ್ಯಕ್ಟನ್ನು ನೀವು ನೋಡಿಬಿಟ್ಟು ಅವ್ರನ್ನ ಕನ್ಸಿಡರ್ ಮಾಡ್ತಾರಂತಲ್ಲ, ಓವರಾಲ್ ಮೋಟೋ, ಯಾಕಂದರೆ 120B ಎಲ್ಲ ಹಾಕಿದ್ದಾರೆ, ಓವರಾಲ್ ಮೋಟೋ ನೋಡುತ್ತೆ. ಸೊ ನೀವು ವಯಸ್ಸು ವರ್ಷ ಉಲ್ಟಾ ತೊಗೊಳ್ಳಿ ಸರ್. ಓಕೆ, ಉಲ್ಟಾ ತೊಗೊಳ್ಳಿ. ದೇ ಆರ್ ನಾಟ್ ಹ್ಯಾಬಿಚುವಲ್ ಅಫೆಂಡರ್ಸ್. ದೇರ್ ಇಸ್ ನೋ ಪ್ರೀವಿಯಸ್ ಹಿಸ್ಟ್ರಿ ಆಫ್ ದಟ್ ದೇ ಹ್ಯಾವ್ ಕಮಿಟೆಡ್ ಎನಿ ಅಫೆನ್ಸ್ ಆಫ್ ಡೆತ್ ಆರ್ ಮರ್ಡರ್, ಆ್ಯಂಡ್ ದೇರ್ ಇಸ್ ನೋ ಅಪ್ರೆನ್ಷನ್ ದಟ್ ದೇ ವಿಲ್ ಆಲ್ಸೋ ಕಮಿಟ್ ಅನ್ ಅಫೆನ್ಸ್ ಇನ್ ಫ್ಯೂಚರ್. ಓಕೆ, and there is no, guarantee that the trial may conclude in a short span of time. And even assuming for the case that there is a death, murder ಆಗಿದೆ ಅಂದ ಮಾತ್ರಕ್ಕೆ ಯಾರು ಏನು ಅಂತ ಹೇಳ್ಬಿಟ್ಟು ತಿಳಿಯೋ ಮೊದಲೇ ನಾನು ಅವನ್ನ ಅಪರಾಧಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಅವ್ರನ್ನ ಜೈಲಲ್ಲಿ ಇಡೋದು ಸರಿಯೇ? ಓಕೆ, ಇದು ಎಲ್ಲ ಅಂಶ ಕೂಡ ಕೋರ್ಟ್ ಗಮನಕ್ಕೆ ಬರುತ್ತೆ. ಓಕೆ, ನೀವು ಬೇರೆ ಹಲವಾರು ಕೇಸಲ್ಲಿ, ಅಂದರೆ ಈ ಕೊಲೆ ಕೇಸ್ಗಳಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಕೇಸ್ ಕನ್ಕ್ಲೂಡಿಗೆ ಬಂದ್ರೂ ಬೇಲ್ ಸಿಕ್ಕಿರಲ್ಲ. ಓಕೆ, ಹಲವಾರು ಕೇಸ್ಗಳಲ್ಲಿ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡೋಕ್ಕೆ ಮೊದಲು ಕೋರ್ಟ್ ಏನೇನು ವಿವೇಚನೆ ಬಳಸುತ್ತೆ ಅಂತಂದರೆ, ಓಕೆ, ಈ ಕೇಸಲ್ಲಿ ತನಿಖೆಯಲ್ಲಿ ಇವಾಗ ನಮಗೆ ಕೋರ್ಟಿಗೆ ಏನು ಚಾರ್ಜ್ ಶೀಟ್ ಬಿಟ್ಟರೆ ಇನ್ನೇನು ಇಲ್ಲ. ಅದು ಕೋರ್ಟ್ ವಿಲ್ ಗೋ ಬೈ ದಿ ಡಾಕ್ಯುಮೆಂಟ್ಸ್. ದಿ ಕೋರ್ಟ್ ಇದು ಅವರಿಗೆ ಒಂದು ಸೈಡ್ ಪ್ರಿಜುಡೈಸ್ ಆಗೋದು ಅಥವಾ ಫೇವರ್ ಆಗೋದು ಅದು ಯಾವುದೇ ರೀತಿ ಭಾವನೆ ಕೂಡ ಇರೋದಿಲ್ಲ. ನನ್ನಲ್ಲಿ ಈ ರೀತಿ ದಾಖಲಾತಿ ಇದೆ, ಈ ರೀತಿ ಒಂದು ಆರೋಪ ಇದೆ ಈ ಥರ ಆರೋಪಿಗಳ ಮೇಲೆ, ಈ ಸಂದರ್ಭದಲ್ಲಿ ಈ ಥರ ಆರೋಪಿಗಳಿಗೆ ನಾನು ಜಾಮೀನು ಕೊಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಅಷ್ಟೇ ನನ್ನ ಮುಂದೆ ಕ್ವಶನ್ ಇರೋದು. ಆಯಿತಾ? ನಾನು ಈ ದಾಖಲಾತಿ ಮಾತ್ರ ನಾನು ನೋಡ್ತೀನಿ. ಇದಕ್ಕೆ ಡಿಫೆನ್ಸ್ ಲಾಯರು ಏನೇನು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಪ್ರತಿಯೊಂದು ದಾಖಲಾತಿಯು ಹೌದು ನನ್ನ ಮನಸ್ಸಿಗೆ ಅಥವಾ ಕೋರ್ಟಿನ ಭಾವನೆಗೆ ಬಂದರೆ ಹೌದು ಈ ಪೂರ್ತಿ ಎಂಟೈರ್ ಚಾರ್ಜ್ ಶೀಟಲ್ಲಿ ಲೋಪದೋಷ ಇದೆ. ಓಕೆ, ಈ ಲೋಪದೋಷದಿಂದ ಒಬ್ಬನ ಆರೋಪಿತ
ಅಂತ ಹೇಳ್ಬಿಟ್ಟು ಸಾಬೀತುಪಡಿಸಲು ಪ್ರಾಸಿಕ್ಯೂಷನಿಗೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಕಂಡು ಬಂದಾಗ ಬೇಲ್ ಕೊಡೋ ಸಾಧ್ಯತೆ ಜಾಸ್ತಿ ಇದೆ. ಫೈನ್ ಸಂಕೇತ್ ಸರ್, ಒಂದೊಂದು ಫೈನಲ್ ಕ್ವಶನ್ ಸರ್. ಫೈನಲ್ ಕ್ವಶನ್ ಒಂದು ನೋಡಿ ಸರ್, ಯಾವುದಾದ್ರೂ ಕೇಸ್ಗಳಲ್ಲಿ ಒಬ್ಬ ವ್ಯಕ್ತಿ ಆಯಿತು ಘಟನಾ ಸ್ಥಳದಲ್ಲೇ ಇರಲಿಲ್ಲ, ಆದರೆ ಪೂರ್ತಿ ಆಪ್ರೇಟ್ ಮಾಡಿದ್ದು, ಸುಪಾರಿ ಕೊಟ್ಟಿದ್ದು, ನಾವು ಈ ಸುಪಾರಿ ಕಿಲ್ಲಿಂಗ್ಸ್ ಬಗ್ಗೆ ಕೇಳಿರ್ತೀವಿ. ಯಾರೋ ಎಲ್ಲೋ ಇರ್ತಾನೆ, ಯಾವುದೋ ಅನಾಮಧೇಯ ವ್ಯಕ್ತಿಗಳಿಗೆ ಒಂದಷ್ಟು ಹಣ ಹೋಗುತ್ತೆ, ಅವ್ರು ಬಂದು ಯಾರನ್ನೋ ಸಾಯಿಸ್ಬಿಟ್ಟು ಬಿಹಾರದ ಕಡೆಗೋ ದೇಶ ಬಿಟ್ಟುಬಿಡೋದು ಎಲ್ಲೋ ಒಂದು ಕಡೆ ಆಗಿಬಿಡುತ್ತೆ ಸರ್. ಬೇಸ್ಡ್ ಆನ್ ಸುಪಾರಿ ಅಥವಾ ನಿರ್ದೇಶನದ ಮೇರೆಗೆ ಒಂದು ಮರ್ಡರ್ ಆಗಿತ್ತು, 10 ಜನನಾದರೂ ಸಾಯಿಸಿರಲಿ, 15 ಜನ ಆದರೂ ಬಂದು ಸಾಯಿಸಿರಲಿ, ಅದರ ಆಧಾರದ ಮೇಲೆ ಬೇಲ್ ರಿಜೆಕ್ಟ್ ಆಗಿರ್ತಕ್ಕಂಥ ಕೇಸ್ಗಳು ಇದೆಯಾ ಅಂತ. ಈಗ ಅಬೇಟ್ ಮಾಡಿರೋದಕ್ಕಾಗಲಿ ಅಥವಾ ಕ್ರಿಮಿನಲ್ ಕಾನ್ಸ್ಪಿರಸಿಲಿ ಅವ್ರದ್ದು ಏನಾದ್ರು ಭಾಗ ಇದೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಸಾಕ್ಷಿಗಳಿದ್ದಾಗ ತಕ್ಕಂಗೆ ಸಾಕ್ಷಿಗಳು ಬಹಳ ಗಂಭೀರವಾದ ವಿಚಾರವನ್ನು ಪ್ರತಿಪಾದಿಸುವುದರಲ್ಲಿ ಅವ್ರು ಸಾಧ್ಯವಾದಲ್ಲಿ ಅವರ ನೇರವಾಗಿ ಪ್ರತ್ಯಕ್ಷವಾಗಿ ಪಾತ್ರ ಇಲ್ಲದೆ ಇದ್ರು ಕೂಡ ಪರೋಕ್ಷವಾಗಿ ಅವತ್ತು ಆಕ್ಟಿವ್ ಆಗಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಅನ್ನೋದಕ್ಕೆ ಏನಾದ್ರು ಇತ್ತು ಅಂತಂದ್ರೆ ಸಾಕ್ಷಿ, ಅದರ ಆಧಾರದ ಮೇಲೆ ಸಾಕಷ್ಟು ಕಡೆಗೆ ಬೇಲ್ ರಿಜೆಕ್ಟ್ ಆಗಿರೋ ಉದಾಹರಣೆಗಳಿವೆ. ಅಂದ್ರೆ ಅಲ್ಲಿ ಹಾಜರಿರ್ಲೇಬೇಕು ಅನ್ನೋದೇನು ಮಾನದಂಡ ಅಲ್ಲ, ಅಥವಾ ಹಾಜರು ಇದ್ರು ಮಾತ್ರ ಅವ್ರಿಗೆ ಬೇಲ್ ಕೊಡಬಾರ್ದು, ನಿರಾಕರಿಸಬೇಕು, ಬೇಲ್ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದನ್ನು ಅದು ಮಾನದಂಡ ಅಲ್ಲ. ಅವರ ಸಂಪೂರ್ಣ ಪಾತ್ರ ಯಾವ್ಯಾವ ಹಂತದಲ್ಲಿ ಇದೆ, ಯಾವ ನಿಟ್ಟಿನಲ್ಲಿ ಇದೆ, ಮತ್ತೆ ಅದಕ್ಕೆ ಅವರ ಕೃತ್ಯದಲ್ಲಿ ಅವರ ಭಾಗಿತ್ವ, ಈ ಕೃತ್ಯ ಈ ಘಟನೆ ಆಗೋದಕ್ಕೆ ಎಷ್ಟರ ಮಟ್ಟಿಗೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಏನಿದೆ ಅಲ್ಲ. These are all the matters which require the consideration to the court at the time of granting even bail. Andre, to understand as to whether it is a prima facie case made out by the prosecution or not. ಈಗ ಬೆನಿಫಿಟ್ ಆಫ್ ಡೌಟ್ ಅಂತ ನಾವ್ ಏನ್ ಹೇಳ್ತಾ ಇರ್ತೀವಿ, these are all the points only can be considered at the time of trial. ಟ್ರಯಲ್ ಆದ ನಂತರ ಫೈನಲ್ ವರ್ಡಿಕ್ಟ್ ಕೊಡ್ಬೇಕಾದಾಗ ನಾನು ಏನ್ ಹೇಳ್ತಾ ಇರೋದು, even this can be the loopholes in the charge sheet, discrepancies in the charge sheet or the statements, ಅಥವಾ ಈ ಸಾಕ್ಷಿಗಳಲ್ಲಿ ಸಾಕಷ್ಟು ನ್ಯೂನತೆ ಅಂತ ಏನ್ ಹೇಳ್ತೀವಿ, ಪ್ರಾಸಿಕ್ಯೂಷನ್ ಅಲ್ಲಿ ನ್ಯೂನತೆ ಅಂತ ಏನ್ ಹೇಳ್ತೀವಿ, this can be good ground for granting the final judgment of acquittal. But ಈಗ I don't think it will weigh in favor of any of the party, because there are I think 3991 pages ಏನೋ ಇದೆ charge sheet. 992 ಸಾಕಷ್ಟು I stand corrected. But ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ವಿಸ್ತೃತವಾದ ಟೆಕ್ನಿಕಲ್ ಎವಿಡೆನ್ಸ್, ಫೊರೆನ್ಸಿಕ್ ಎವಿಡೆನ್ಸ್, ಅಥವಾ ಈ ಕಾಲ್ ರೆಕಾರ್ಡ್, ಸಿಸಿಟಿವಿ ಫುಟೇಜ್, ಹಿಂಗೆ ಸಾಕಷ್ಟು ಪುರಾವೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲಿ ನೋಡ್ತಾ ಇರೋದು. ಅದೆಲ್ಲ ಈ ಕೇಸನ್ನ ಪ್ರೂವ್ ಮಾಡೋದಕ್ಕೆ ಒಂದು ಸಶಕ್ತವಾಗಿತ್ತು ಅಂತಂದ್ರೆ, ಪ್ರೈಮಾ ಫೇಸಿ ಕೇಸ್ ಅನ್ನೋದ್ರ ಬಗ್ಗೆ ಸಶಕ್ತವಾಗಿತ್ತು ಅಂತಂದ್ರೆ, ಈ ವಾದವನ್ನ ಒಂದು ಅಲಿಬಿ ಅನ್ನೋದು ಏನಿದೆ ಆ ವಾದ ಇದ್ರೂ ಕೂಡ ಅಕಸ್ಮಾತ್ ಆ ಜಾಗದಲ್ಲಿ ಘಟನಾ ಸ್ಥಳದಲ್ಲಿ ಇಲ್ಲದೆ ಇದ್ರೂ ಕೂಡ ಜಾಮೀನನ್ನು ನಿರಾಕರಿಸೋದಕ್ಕೂ ಇಟ್ ವಿಲ್ ಬಿ ಇನ್ ಫೇವರ್ ಆಫ್ ಪ್ರಾಸಿಕ್ಯೂಷನ್ ಅಂತ ನಾನು ಹೇಳ್ತೇನೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸಂಕೇತ್ ಏಣಿಗೆ ಸರ್. ಡಿಬೇಟಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೊಂದು ಕಡೆ ದಿಲೀಪ್ ಕುಮಾರ್ ಅವರ ಸಾಕಷ್ಟು ವಿಷಯಗಳ ಬಗ್ಗೆ ಕೇಸಲ್ಲಿ ಮಾತಾಡಿದ್ದೀರಿ. ನೋಡೋಣ, ಈಗ ನಾಳೆಗೂ ಕೂಡ ಅಂದರೆ ಬುಧವಾರಕ್ಕೂ ಕೂಡ ಈ ಒಂದು ಕೇಸ್ನ ಅಂದರೆ ಬೇಲ್ ಅರ್ಜಿಯ ವಿಚಾರಣೆ, ಇದರಲ್ಲಿ SP ಅವರು ವಾದವನ್ನು ಮುಂದುವರಿಸಬಹುದಾಗುತ್ತೆ. ಆನಂತರದಲ್ಲಿ CB ನಾಗೇಶ್ವರ ಏನು ಹೇಳ್ತಾರೆ, ತೀರ್ಪೇನು ಬರುತ್ತೆ, ವೆಯ್ಟ್ ಮಾಡೋಣ.